ನಮ್ಮೆಲ್ಲರಿಗೂ ಈ ಆಳವಾದ ಚರ್ಚೆಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಅಂದ್ರೆ ಇದು ಕೇವಲ ಒಂದು ಹಳೆಯ ಮಂತ್ರದ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ಇದೊಂದು ಅದ್ಭುತವಾದ ವಿಜ್ಞಾನ, ನಮ್ಮ ಆಂತರಿಕ ಶಕ್ತಿಯನ್ನ ಎಚ್ಚರಿಸುವಂಥದ್ದು. ಹೌದು, ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಕರೆಯುವ ವೇದಗಳ ಸಾರವೇ ಆಗಿರುವ ಗಾಯತ್ರಿ ಮಂತ್ರದ ಬಗ್ಗೆ ನಾವು ಇವತ್ತು ವಿಶೇಷ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ಮಂತ್ರದ ಬಹುಮುಖಿ ಶಕ್ತಿ, ಅದರ ಮಹತ್ವ, ಇದೆಲ್ಲದರ ಬಗ್ಗೆ ಆಳವಾಗಿ ತಿಳಿಯುವ ಪ್ರಯತ್ನ ಇದು. ನಿಜ. ಮತ್ತೆ ಇವತ್ತಿನ ಈ ಸಂಪೂರ್ಣ ಚರ್ಚೆ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಂಡ ಮಾಹಿತಿಗಳ ಮೇಲೆ ನಿಂತಿದೆ. ಹೌದು, ಗಾಯತ್ರಿ ಚೈತನ್ಯದಲ್ಲಿ ಈ ಮಂತ್ರದ ಬಗ್ಗೆ ಕೊಟ್ಟಿರೋ ವಿವರಣೆಗಳು ನಿಜಕ್ಕೂ ಕಣ್ಣು ತೆರೆಸುವಂಥದ್ದೇ ಅಲ್ವಾ? ಅಂದ್ರೆ ಕೇವಲ ಕೆಲವು ಅಕ್ಷರಗಳ ಒಂದು ಮಂತ್ರವನ್ನ ಜಗತ್ತಿನ ಸಂಜೀವನಿ ಅಂತಾರೆ, ಜ್ಞಾನದ ಸರೋವರ ಅಂತಾರೆ, ವಿಶ್ವಶಾಂತಿ ಮಂತ್ರ ಅಂತ ಕೂಡ ಕರೆಯಲಾಗುತ್ತೆ. ಹೌದು. ಹಾಗೆ ಯಾಕೆ ಕರೀತಾರೆ ಅನ್ನೋದರ ಹಿಂದಿರೋ ಅಚ್ಚರಿಯ ಸತ್ಯಗಳನ್ನ ಬಿಡಿಸಿ ನೋಡೋದೇ ನಮ್ಮ ಇಂದಿನ ಉದ್ದೇಶ. ಖಂಡಿತ. ಪ್ರಾಚೀನ ಕಾಲದ ಈ ಜ್ಞಾನ ಇಂದಿನ ನಮ್ಮ ಈ ಫಾಸ್ಟ್ ಫಾರ್ವರ್ಡ್ ಬದುಕಿಗೆ ಹೇಗೆ ಪ್ರಸ್ತುತ ಅಂತ ನೋಡೋದು ತುಂಬಾ ಮುಖ್ಯ. ವಿಜ್ಞಾನ ಮತ್ತು ಮನಃಶಾಸ್ತ್ರದ ದೃಷ್ಟಿಯಿಂದಲೂ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯುವ ಕುತೂಹಲ ನನಗಂತೂ ಬಹಳ ಇದೆ. ಬನ್ನಿ ಶುರು ಮಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಸೌ ಅನೀತಾ ಅರವಿಂದ್ ಸರಾಫ್ ಅವರು ಕೊಟ್ಟಿರೋ ವಿವರಣೆಗಳು ಕೇವಲ ಭಕ್ತಿಯನ್ನ ಮಾತ್ರ ಹೇಳಲ್ಲ. ಆ ನಿರ್ದಿಷ್ಟ ಶಬ್ದ ತರಂಗಗಳು ನಮ್ಮ ಪ್ರಜ್ಞೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ವೇದಗಳ ಕಾಲದಿಂದ ಋಷಿ ಮುನಿಗಳು ಇದನ್ನ ಜಪಿಸ್ತಾ ಇದ್ರು ಅಂದ್ರೆ ಇದರ ತಾರ್ಕಿಕ ಶಕ್ತಿ ಎಷ್ಟಿರ್ಬೋದು ಅಂತ ನಮಗೆ ಅರಿವಾಗುತ್ತೆ. ಹೌದು. ಆ ಶಕ್ತಿಯ ಮೂಲ ಸ್ವರೂಪ, ಮಂತ್ರದ ರಚನೆ, ಇದನ್ನೆಲ್ಲ ನಾವು ಹಂತ ಹಂತವಾಗಿ ನೋಡೋಣ. ಮೊದಲ್ನೆಗೆ ಇದರ ದೈವಿಕ ಹಿನ್ನೆಲೆ ಬಗ್ಗೆ ಮಾತಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಹಾಗೆ ಗಾಯತ್ರಿ ಮಂತ್ರ ಕೇವಲ ಪದಗಳ ಜೋಡಣೆ ಅಲ್ಲ. ಖಂಡಿತ ಅಲ್ಲ. ಇದು ಓಂಕಾರ ಮತ್ತು ವ್ಯಾಹೃತಿ ಸಹಿತವಾಗಿರುವ ಸಾರದಲ್ಲಿ ಸಾರ. ಅಂದ್ರೆ ಇಲ್ಲಿ ವ್ಯಾಹೃತಿ ಅನ್ನೋ ಪದ, ವ್ಯಾಹೃತಿ ಅಂದೆ ಭೂರ್ಭುವಃ ಸ್ವಃ ಅನ್ನೋ ಪದಗಳು. ಹೌದು, ಭೂರ್ಭುವಃ ಸ್ವಃ ಇವು ಕೇವಲ ಶಬ್ದಗಳಲ್ಲ. ಇವು ನಮ್ಮ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳನ್ನ ಪ್ರತಿನಿಧಿಸುವ ಸಂಕೇತಗಳು ಅಂತ ಹೇಳಲಾಗಿದೆ. ಜೊತೆಗೆ ಇದೊಂದು ತ್ರಿಪದ ಮಂತ್ರ. ತ್ರಿಪದ ಅಂದ್ರೆ 3 ಸಾಲುಗಳಿರೋದಲ್ಲ. ಹೌದು, 3 ಪಾದಗಳು ಅಥವಾ ಸಾಲುಗಳು. ಈ 3 ಸಾಲುಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ತ್ರಿಮೂರ್ತಿಗಳ ಉಪಾಸನೆ ಏಕಕಾಲದಲ್ಲಿ ನಡೆಯುತ್ತೆ. ಅಂದ್ರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ 3 ಪ್ರಾಕೃತಿಕ ನಿಯಮಗಳನ್ನ ಈ ಒಂದು ಮಂತ್ರ ತನ್ನೊಳಗೆ ಹುದುಗಿಸಿಕೊಂಡಿದೆ. ಅದಕ್ಕೆ ಇದನ್ನ ವೇದಮಾತೆ ಅಂತ ಕರೆಯೋದು. ಈ ವೇದಮಾತೆ ಅನ್ನೋ ಕಲ್ಪನೆಯನ್ನ ನಾವು ಇನ್ನೂ ಸ್ವಲ್ಪ ಬಿಡಿಸಿ ನೋಡ್ಬೇಕು. ಖಂಡಿತ, ಹೇಳಿ. ಗಾಯತ್ರಿ ಮಂತ್ರವನ್ನ ಅಕ್ಷರ ಬ್ರಹ್ಮ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿರೋ ಪ್ರತಿಯೊಂದು ಅಕ್ಷರವೂ ಪರಮಾತ್ಮನ ಸ್ವರೂಪವೇ. ಶಬ್ದವೇ ಬ್ರಹ್ಮ ಅನ್ನೋ ಸಿದ್ಧಾಂತ ಅಲ್ವಾ? ಹೌದು. ಇದು ಸನಾತನ ಶ್ರುತಿ. ಶ್ರುತಿ ಅಂದ್ರೆ ಕೇಳಿಸಿಕೊಂಡದ್ದು. ವೇದಗಳನ್ನ ಅಪೌರುಷೇಯ ಅಂತಾರೆ. ಅಪೌರುಷೇಯ ಅಂದ್ರೆ ಯಾವುದೇ ಮನುಷ್ಯನಿಂದ ರಚಿತವಾದದ್ದಲ್ಲ ಅಂತ. ನಿಖರವಾಗಿ ಇದು ಸೃಷ್ಟಿಯ ಜೊತೆಯಲ್ಲೇ ಹುಟ್ಟಿದ ನಾದ. ಆ ನಾದವನ್ನ ಋಷಿಗಳು ತಮ್ಮ ಧ್ಯಾನಾವಸ್ಥೆಯಲ್ಲಿ ಗ್ರಹಿಸಿದ್ರು. ಹಾಗಾಗಿ ಇದು ಸೃಷ್ಟಿಗಿಂತ ಹಿರಿಯದಾದ ಅಮರ ಮಂತ್ರ. ಓ, ಹಾಗಾಗಿ ಇದನ್ನ ವೇದಮಾತೆ ಅನ್ನೋದು. ಸಕಲ ಮಂತ್ರಗಳಿಗೂ ಸಮಸ್ತ ವೇದಜ್ಞಾನಕ್ಕೂ ಇದೇ ಮೂಲ ಬೀಜ ಮಂತ್ರ. ಒಂದು ದೊಡ್ಡ ಆಲದ ಮರ ಕಣ್ಣಿಗೆ ಕಾಣದಷ್ಟು ಸಣ್ಣ ಬೀಜದಲ್ಲಿ ಹೇಗೆ ಅಡಗಿರುತ್ತೋ ಅದೇ ರೀತಿ ಇಡೀ ವೇದಗಳ ಜ್ಞಾನವೆಲ್ಲ ಗಾಯತ್ರಿಯ 24 ಅಕ್ಷರಗಳಲ್ಲಿ ಅಡಗಿದ ಅದ್ಭುತವಾದ ಹೋಲಿಕೆ ಇದು. ಜೊತೆಗೆ ಈ ಮಂತ್ರ ಮೂಲತಃ ಗಾಯತ್ರಿ ಛಂದಸ್ಸಿನಲ್ಲಿರುವ ಸವಿತೃ ಮಂತ್ರ. ಛಂದಸ್ಸು ಅಂದ್ರೆ ಕಾವ್ಯದ ಲಯ, ರಿಧಮ್ ಅಂತ ನಾವೇನ್ ಹೇಳ್ತೀವಿ ಅದು. ಹೌದು. ಸವಿತೃ ಅಂದ್ರೆ ಸೂರ್ಯ ಅಥವಾ ಜಗತ್ತಿಗೆ ಬೆಳಕು ನೀಡುವ ಚೈತನ್ಯ. ಇದು ಆ ಚೈತನ್ಯವನ್ನ ಆರಾಧಿಸುವ ಒಂದು ವೈದಿಕ ಗೇಯಗೀತೆ. ಲಯಬದ್ಧವಾಗಿ ಇದನ್ನ ಹಾಡ್ದಾಗ ಹುತ್ತುವ ಶಬ್ದ ತರಂಗಗಳು ನಮ್ಮ ಮೆದುಳಿನ ನರಮಂಡಲದ ಮೇಲೆ ನೇರ ಪ್ರಭಾವ ಬೀರುತ್ತೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಹೇಳಿದ್ದಾರೆ ಅಲ್ವಾ? ಖಂಡಿತ ಬೀರುತ್ತೆ. ಪರಮ ಅರಿವು ಅಥವಾ ಪ್ರಜ್ಞಾನ ಇದೇ ಈ ಮಂತ್ರದ ಮೂಲ ಸ್ವರೂಪ. ಈ ಶಬ್ದ ತರಂಗಗಳು ಮೆದುಳಿನ ಮೇಲೆ ಬೀರುವ ಪ್ರಭಾವ ಇದೆಯಲ್ಲ, ಇದು ಬಹಳ ಮುಖ್ಯವಾದ ವಿಷಯ. ಹೌದು. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ. ಶರೀರ ಮತ್ತು ಮನಸ್ಸಿನ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸೌ ಅನೀತಾ ಅರವಿಂದ್ ಸರಾಫ್ ಅವರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮಂತ್ರ ಇಡೀ ಸೃಷ್ಟಿಯ ಜ್ಞಾನವನ್ನ ಒಳಗೊಂಡಿದೆ ಅನ್ನೋದ್ರ ಜೊತೆಗೆ ಇದನ್ನ ಸಂಜೀವನಿ ಮಂತ್ರ ಅಂತ ಕೂಡ ಪ್ರಸ್ತಾಪಿಸಲಾಗಿದೆ.
ಸಂಜೀವನಿ ಅಂದ ತಕ್ಷಣ ನಮಗೆ ರಾಮಾಯಣ ನೆನಪಾಗುತ್ತೆ. ಹೌದು, ರಾಮಾಯಣದಲ್ಲಿ ಬರುವ ಪ್ರಾಣ ಉಳಿಸುವ ಮೂಲಿಕೆ ಅಂತ ನಾವು ಭಾವಿಸ್ತೀವಿ. ಆದರೆ ಇಲ್ಲಿ ಈ ಮಂತ್ರ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಹೀಗೆ ಮನುಷ್ಯನ ಅಸ್ತಿತ್ವದ ಎಲ್ಲ ಸ್ತರಗಳಲ್ಲೂ ಸಂಜೀವನಿ ಅಂತ ಕೆಲಸ ಮಾಡುತ್ತೆ. ಇಂದಿನ ನಮ್ಮ ಒತ್ತಡದ ಬದುಕಿನಲ್ಲಿ ಇದು ಎಷ್ಟು ನಿಜ ಅಲ್ವಾ? ನಮ್ಮ ದೇಹ ಒಂದು ರೀತಿ ಇದ್ರೆ ಮನಸ್ಸು ಬೇರೆದೇ ಯೋಚಿಸ್ತಾ ಇರುತ್ತೆ. ಭಾವನೆಗಳೋ ನಮ್ಮ ನಿಯಂತ್ರಣದಲ್ಲಿರೋದಿಲ್ಲ. ಇಂತಹ ಅಸಮತೋಲನವನ್ನ ಸರಿಪಡಿಸಿ ನಮ್ಮ ಎಲ್ಲ ಪದರಗಳನ್ನ ಶುದ್ಧೀಕರಿಸುವ ಶಕ್ತಿ ಈ ಮಂತ್ರಕ್ಕಿದೆ. ಹೌದು, ನಮ್ಮ ಅಸ್ತಿತ್ವ ಕೇವಲ ಈ ಭೌತಿಕ ದೇಹಕ್ಕೆ ಸೀಮಿತ ಅಲ್ಲ. ನಮಗೆ ಮನಸ್ಸು, ಬುದ್ಧಿ, ಭಾವನೆಗಳು ಎಲ್ಲದರ ಸ್ತರಗಳಿವೆ. ಗಾಯತ್ರಿ ಮಂತ್ರ ಈ ಎಲ್ಲಾ ಸ್ತರಗಳ ಅಡೆತಡೆಗಳನ್ನ ನಿವಾಲಿಸುವ ಸಾಧನ. ಇಲ್ಲಿ ನಾವು ಬ್ರಹ್ಮೋಪದೇಶದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಬೇಕು. ಉಪನಯನ ಅಥವಾ ಬ್ರಹ್ಮೋಪದೇಶದ ಸಮಯದಲ್ಲಿ ಕೊಡುವ ದೀಕ್ಷೆ? ಹೌದು, ಒಬ್ಬ ತಂದೆ ಅಥವಾ ಗುರು ತನ್ನ ಶಿಷ್ಯನಿಗೆ ಕೊಡುವ ಅತ್ಯಂತ ಶ್ರೇಷ್ಠ ಕಾಣಿಕೆ ಅಂದ್ರೆ ಅದು ಗಾಯತ್ರಿ ಮಂತ್ರ. ಆದರೆ ಇದು ಸುಮ್ನೆ ಕಿವಿಯಲ್ಲಿ ಏನೋ ಪದಗಳನ್ನ ಹೇಳುವ ಪ್ರಕ್ರಿಯೆ ಅಲ್ಲ. ಖಂಡಿತ ಅಲ್ಲ. ಇದು ಗುರುವಿನಿಂದ ಶಿಷ್ಯನಿಗೆ ಆಧ್ಯಾತ್ಮಿಕ ಶಕ್ತಿಯ ಸಂಚಾರವಾಗುವ ಪ್ರಕ್ರಿಯೆ. ಶಿಷ್ಯನ ಬುದ್ಧಿಶಕ್ತಿಯನ್ನ ಅಂದ್ರೆ ಗ್ರಹಿಸುವ ಸಾಮರ್ಥ್ಯವನ್ನ ಜಾಗೃತಗೊಳಿಸುವ ದೀಕ್ಷೆ ಇದು. ಬುದ್ಧಿ ಪ್ರಖರವಾದಾಗ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನ ಎದುರಿಸುವ ವಿವೇಚನೆ ತಾನಾಗೆ ಬರುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಮನಸ್ಸಿನ ಗೊಂದಲ ನಿವಾರಣೆ ಆದಾಗ ದೇಹದ ಮೇಲಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಇದನ್ನೇ ನಾವು ಮನಃಶಾಸ್ತ್ರದಲ್ಲಿ ಕಾಗ್ನಿಟಿವ್ ಲೋಡ್ ಕಡಿತಗೊಳಿಸುವುದು ಅಂತೀವಿ. ಕಾಗ್ನಿಟಿವ್ ಲೋಡ್ ಕಡಿತ? ನಿಜ. ಮನಸ್ಸು ಪ್ರಶಾಂತವಾದಾಗ್ಲೇ ನಾವು ಹೊಸ ವಿಚಾರಗಳನ್ನು ಗ್ರಹಿಸೋಕೆ ಸಾಧ್ಯ. ಮಂತ್ರದ ಪುನರಾವರ್ತನೆ ಮನಸ್ಸನ್ನ ಕೇಂದ್ರೀಕರಿಸಲು ಮತ್ತು ಅನಗತ್ಯ ಆಲೋಚನೆಗಳನ್ನ ತಡೆಯಲು ಸಹಾಯ ಮಾಡುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಬಳಸಿರುವ ರೂಪಕಗಳು ಕೂಡ ಇದೇ ಅರ್ಥ ಕೊಡ್ತವೆ. ಯಾವ್ಯಾವ ರೂಪಕಗಳು ಅಂತ ನೆನ್ಪಿಸ್ಕೊಳ್ತೀರಾ? ಇದನ್ನ ಜ್ಞಾನದಾತ್ರಿ ಗುರು ಅಂತಾರೆ. ಆತ್ಮಕ್ಕೆ ಆಧ್ಯಾತ್ಮಿಕ ಆಹಾರ, ಭಕ್ತಿಯ ಭಾಗೀರಥಿ ಮತ್ತು ಜ್ಞಾನದ ಸರೋವರ ಅಂತ ವರ್ಣಿಸಲಾಗಿದೆ. ಬಹಳ ಸುಂದರವಾದ ರೂಪಕಗಳು. ನಮ್ಮ ಶರೀರಕ್ಕೆ ಹೇಗೆ ಪ್ರತಿದಿನ ಪೌಷ್ಟಿಕ ಆಹಾರ ಬೇಕೋ ಹಾಗೆ ನಮ್ಮ ಆಂತರಿಕ ಪ್ರಜ್ಞೆಯನ್ನ ಎಚ್ಚರವಾಗಿಡಲು, ಆತ್ಮದ ಹಸಿವನ್ನ ನೀಗಿಸಲು ಇದು ಆಧ್ಯಾತ್ಮಿಕ ಆಹಾರವಾಗಿ ಕೆಲಸ ಮಾಡುತ್ತೆ. ಮತ್ತೆ ಗಂಗಾ ನದಿಯನ್ನ ನಾವು ಭಾಗೀರಥಿ ಅಂತೀವಿ. ಅದು ತನ್ನ ಪ್ರವಾಹದಲ್ಲಿ ಸಿಗುವ ಸಕಲವನ್ನು ಹೇಗೆ ತೊಳೆದು ಶುದ್ಧ ಮಾಡ್ತೋ ಅದೇ ರೀತಿ ಈ ಮಂತ್ರ ಭಕ್ತಿಯ ಭಾಗೀರಥಿಯಾಗಿ ನಮ್ಮ ಮನಸ್ಸಿನ ಅಹಂಕಾರ, ಕಲ್ಮಶ, ನಕಾರಾತ್ಮಕ ಆಲೋಚನೆಗಳನ್ನ ತೊಳೆದು ಹಾಕುತ್ತೆ. ಆ ರೂಪಕಗಳ ವಿಶ್ಲೇಷಣೆ ಬಹಳ ನಿಖರವಾಗಿದೆ. ಇದನ್ನ ಜ್ಞಾನದ ಸರೋವರ ಅನ್ನೋದಕ್ಕೂ ಒಂದು ಕಾರಣ ಇದೆ. ಹೇಳಿ, ಸರೋವರ ಯಾಕೆ? ಸರೋವರ ನಿಶ್ಚಲವಾಗಿರುತ್ತೆ. ಅದರ ಆಳವನ್ನ ಅಳೆಯಲು ಸಾಧ್ಯವಿಲ್ಲ. ನಾವು ಆ ಜ್ಞಾನದ ಸರೋವರದಲ್ಲಿ ಎಷ್ಟೆಷ್ಟು ಆಳವಾಗಿ ಮುಳುಗುತ್ತೇವೆಯೋ ಅಷ್ಟೆಷ್ಟು ಹೊಸ ಅರಿವು ನಮಗೆ ಸಿಗುತ್ತಲೇ ಇರುತ್ತೆ. ಓ, ಅಂದ್ರೆ ಮಂತ್ರವನ್ನ ಕೇವಲ ಯಾಂತ್ರಿಕವಾಗಿ ಜಪಿಸುವುದಕ್ಕೂ ಅದರ ಅರ್ಥವನ್ನ ಗ್ರಹಿಸಿ ಜಪಿಸುವುದಕ್ಕೂ ವ್ಯತ್ಯಾಸ ಇದೆ. ಹೌದು, ಜೊತೆಗೆ ಇದು ಶುದ್ಧ ಸತ್ವಗುಣವನ್ನ ಜಾಗೃತಗೊಳಿಸುವ ಕುಂಡಲಿನಿ ಮಂತ್ರ ಕೂಡ ಹೌದು. ಸತ್ವಗುಣ ಅಂದ್ರೆ ಮನುಷ್ಯನಲ್ಲಿ 3 ಗುಣಗಳಿರುತ್ತಲ್ವಾ? ತಮೋಗುಣ, ರಜೋಗುಣ, ಸತ್ವಗುಣ. ಹೌದು, ತಮೋಗುಣ ಅಂದ್ರೆ ಆಲಸ್ಯ, ರಜೋಗುಣ ಅಂದ್ರೆ ಅತಿಯಾದ ಆಸೆ, ಸತ್ವಗುಣ ಅಂದ್ರೆ ಶಾಂತಿ ಮತ್ತು ಪ್ರಜ್ಞೆ. ಗಾಯತ್ರಿ ಮಂತ್ರ ನಮ್ಮೊಳಗಿನ ಸತ್ವಗುಣವನ್ನ ಮೇಲಕ್ಕೆತ್ತಿ ತಮಸ್ಸು ಮತ್ತು ರಜಸ್ಸನ್ನ ಸಮತೋಲನದಲ್ಲಿಡುತ್ತೆ. ಖಂಡಿತ. ಈ ಮೂಲಕ ಸಾಧಕನನ್ನ ಅಂತಿಮ ಸತ್ಯದತ್ತ ಕೊಂಡೊಯ್ಯುವ ಮಾರ್ಗದರ್ಶಕ ಈ ಮಂತ್ರ. ಈ ಸತ್ವಗುಣದ ಜಾಗೃತಿ ವಿಚಾರ ನಮ್ಮ ಮುಂದಿನ ಕುತೂಹಲಕಾರಿ ಅಂಶಕ್ಕೆ ಕೊಂಡೊಯ್ಯುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರವನ್ನ ಮಹಾಕುಬೇರ ಮಂತ್ರ ಅಂತ ಕರೆಯಲಾಗಿದೆ. ಕುಬೇರ ಮಂತ್ರ ಅಂದ ತಕ್ಷಣ ಜನ ಏನನ್ಕೊಳ್ತಾರೆ? ಸಾಮಾನ್ಯವಾಗಿ ಹಣ, ಒಡವೆ, ಆಸ್ತಿ ಇಂತಹ ಭೌತಿಕ ಸಂಪತ್ತನ್ನ ಆಕರ್ಷಿಸುವ ಮಂತ್ರ ಅಂತಲೇ ನಾವು ಭಾವಿಸ್ತೇವೆ. ಆದರೆ ಸೌ ಅನಿತಾ ಅರವಿಂದ ಸರಾಫ್ ಅವರು ನೀಡಿರುವ ವ್ಯಾಖ್ಯಾನ ಸಂಪೂರ್ಣ ವಿಭಿನ್ನ. ಹೌದು, ಇಲ್ಲಿ ಹೇಳಿರೋ ಸಂಪತ್ತು ಬುದ್ಧಿ, ತೇಜಸ್ಸು, ಯಶಸ್ಸು ಮತ್ತು ವರ್ಚಸ್ಸನ್ನ ನೀಡುವ ಖಜಾನೆಯ ಸಾಗರ. ಇದು ನಿಜವಾದ ಅರ್ಥದಲ್ಲಿ ಮನುಷ್ಯನಿಗೆ ಬೇಕಾದ ಶಾಶ್ವತ ಸಂಪತ್ತು. ಜೊತೆಗೆ ಇದನ್ನ ಪ್ರಾಣರಕ್ಷಕ ಮಂತ್ರ ಮತ್ತು ಸರ್ವ ದುಃಖ ಪರಿಹಾರಿಣಿ ಅಂತಲೂ ಹೇಳಲಾಗಿದೆ. ದುಃಖ ಪರಿಹಾರಿಣಿ ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೇನು? ಕಷ್ಟಗಳು ಬಂದಾಗ ಅವನ ಎದುರಿಸುವ ಮಾನಸಿಕ ಸ್ಥೈರ್ಯ ಮತ್ತು ಬೌದ್ಧಿಕ ಸ್ಪಷ್ಟತೆಯನ್ನ ಇದು ಕೊಡುತ್ತೆ. ಸರಿಯಾಗಿ ಹೇಳಿದ್ರಿ. ಭೌತಿಕ ಸಂಪತ್ತು ಕಳೆದು ಹೋಗ್ಬೋದು, ಅದಕ್ಕೆ ಕಳ್ಳರ ಭಯ ಇರುತ್ತೆ. ಆದ್ರೆ ನಮ್ಮ ಬೌದ್ಧಿಕ ಸಂಪತ್ತು, ಆಂತರಿಕ ತೇಜಸ್ಸು, ವರ್ಚಸ್ಸು ಇದನ್ನ ಯಾರೂ ಕದಿಯೋಕ್ ಸಾಧ್ಯ ಇಲ್ಲ. ಗಾಯತ್ರಿ ಮಂತ್ರ ನಮಗೆ ಆ ಮಹಾಕುಬೇರ ಸಂಪತ್ತನ್ನ ನೀಡುತ್ತೆ.
ನಮ್ಮ ಬುದ್ಧಿ ಸನ್ಮಾರ್ಗದಲ್ಲಿದ್ದಾಗ ನಿರ್ಧಾರಗಳು ಸರಿಯಾಗಿರ್ತವೆ. ನಿರ್ಧಾರಗಳು ಸರಿಯಾಗಿದ್ದಾಗ ಯಶಸ್ಸು ತಾನಾಗಿಯೇ ಒಲಿಯುತ್ತೆ. ಈ ಮಂತ್ರ ಸರ್ವ ದುಃಖ ಪರಿಹಾರಿಣಿ ಆಗೋದು ಇದೇ ಕಾರಣಕ್ಕೆ. ಕಷ್ಟಗಳನ್ನ ಮೀರಿದ ಪ್ರಜ್ಞೆಯನ್ನ ಇದು ಕರುಣಿಸುತ್ತೆ. ಅಂದ್ರೆ ಸಮಸ್ಯೆಗಳಿಗಿಂತ ದೊಡ್ಡದಾಗಿ ಬೆಳೆಯುವ ಮನಸ್ಥಿತಿ. ಹೌದು. ಈ ಮಂತ್ರದ ಅಭ್ಯಾಸದಿಂದ ಪರಿಹಾರವಾಗದ ದುಃಖವೇ ವಿಶ್ವದಲ್ಲಿ ಇಲ್ಲ ಅಂತ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇದೇ ಕಾರಣಕ್ಕೆ ಇದೊಂದು ಪ್ರಾಣರಕ್ಷಕ ಮಂತ್ರ. ನಮ್ಮ ನಿತ್ಯದ ತಪ್ಪುಗಳನ್ನ, ಪಾಪಪ್ರಜ್ಞೆಯನ್ನ ಪರಿಹರಿಸಿ ಮನುಷ್ಯನನ್ನ ಸತ್ಕರ್ಮಿಯಾಗಿ ಮಾಡುವ ದೈವಿಕ ಯಂತ್ರ. ಸತ್ಕರ್ಮಿ ಅಂದ್ರೆ? ಸರಿಯಾದ ಕೆಲಸಗಳನ್ನ ಮಾಡುವನು. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಕಣ್ತೆರೆಸುವ ವಿಚಾರ ಅಂದ್ರೆ ಗಾಯತ್ರಿ ಮಂತ್ರದ ಸಾರ್ವತ್ರಿಕತೆ. ಬಹಳ ಮುಖ್ಯವಾದ ಅಂಶ ಇದು. ನಮ್ಮಲ್ಲಿ ಕೆಲವೊಮ್ಮೆ ಇಂತಹ ಪ್ರಾಚೀನ ಮಂತ್ರಗಳು ಕೇವಲ ಒಂದು ನಿರ್ದಿಷ್ಟ ವರ್ಗಕ್ಕೆ ಅಥವಾ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವೇನೋ ಅನ್ನೋ ತಪ್ಪು ಕಲ್ಪನೆ ಇರುತ್ತೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಈ ಸಂಕುಚಿತತೆಯನ್ನ ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಹೌದು. ಇದನ್ನ ವಿಶ್ವ ಶಾಂತಿ ಮಂತ್ರ, ವೈಶ್ವಿಕ ಮಂತ್ರ ಮತ್ತು ಸಾರ್ವಭೌಮ ಮಂತ್ರ ಅಂತ ವಿವರಿಸಿದ್ದಾರೆ. ಮನುಕುಲಕ್ಕಾಗಿ ನೀಡಿರುವ ಈ ವರಮಂತ್ರ ಇಡೀ ಜಗತ್ತಿಗೆ ಹೇಗೆ ಅನ್ವಯವಾಗುತ್ತೆ ಅಂತ ನೋಡಿದ್ರೆ ಮಂತ್ರದ ರಚನೆಯಲ್ಲೇ ಆ ಸಾರ್ವತ್ರಿಕತೆ ಅಡಗಿದೆ. ಹೌದು. ಧಿಯೋ ಯೋ ನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಪ್ರೇರೇಪಿಸು ಅಂತ ಕೇಳ್ಕೊಳ್ಳೋದು. ಗಮನಿಸಿ, ಅಲ್ಲಿ ನನ್ನ ಬುದ್ಧಿ ಎಂದಿಲ್ಲ, ನಮ್ಮ ಬುದ್ಧಿ ಎಂದಿದೆ. ಇದು ವೈಯಕ್ತಿಕ ಪ್ರಾರ್ಥನೆಯಲ್ಲ, ಇದೊಂದು ಸಾಮೂಹಿಕ ಪ್ರಾರ್ಥನೆ. ಆ ಸಾಮೂಹಿಕ ಪ್ರಾರ್ಥನೆಯ ಪರಿಕಲ್ಪನೆಯೇ ಈ ಮಂತ್ರದ ಅತಿದೊಡ್ಡ ಶಕ್ತಿ. ಸೂರ್ಯನ ಬೆಳಕು, ಮಳೆಯ ನೀರು, ಬೀಸುವ ಗಾಳಿ ಇವೆಲ್ಲ ಹೇಗೆ ಇಡೀ ಜೀವಸಂಕುಲಕ್ಕೆ ಸೇರಿರುತ್ತೋ, ಯಾವುದೇ ಭೇದಭಾವವಿಲ್ಲದೆ ಎಲ್ಲರಿಗೂ ಹೇಗೆ ಲಭ್ಯವಾಗುತ್ತೋ ಹಾಗೆಯೇ ಗಾಯತ್ರಿ ಮಂತ್ರ ಇಡೀ ವಿಶ್ವಕ್ಕೆ ಸೇರಿದ ದಿವ್ಯತತ್ವ. ಇದು ಯಾವುದೇ ಭೌಗೋಳಿಕ ಗಡಿಗಳಿಗೆ, ಭಾಷೆಗಳಿಗೆ ಅಥವಾ ಒಂದು ಗುಂಪಿಗೆ ಸೀಮಿತವಾದದ್ದಲ್ಲ. ಇದು ಸಕಲ ಮಾನವರ ಹಕ್ಕು. ಇದೇ ಕಾರಣಕ್ಕೆ ಇದನ್ನ ಸಾರ್ವಭೌಮ ಮಂತ್ರ ಅನ್ನೋದು. ಪ್ರತಿಯೊಬ್ಬ ಮನುಷ್ಯನ ಬುದ್ಧಿಯೂ ಪ್ರಚೋದಿತಗೊಂಡು ಸನ್ಮಾರ್ಗದಲ್ಲಿ ನಡೆದ್ರೆ ಏನಾಗುತ್ತೆ? ಸಮಾಜದಲ್ಲಿ ಸಂಘರ್ಷಗಳು ಕಡಿಮೆಯಾಗುತ್ತೆ. ಹೌದು. ಮನುಕುಲ ಅಶಾಂತಿಯಿಂದ, ಯುದ್ಧಗಳಿಂದ, ಸ್ವಾರ್ಥದಿಂದ ಬಳಲುತ್ತಿರುವ ಇಂದಿನ ದಿನಮಾನದಲ್ಲಿ ಇದಕ್ಕಿಂತ ಅತ್ಯುತ್ತಮವಾದ ಪ್ರಾರ್ಥನೆ ಬೇರೊಂದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯನ್ನ ಒಳ್ಳೆಯದರ ಕಡೆಗೆ ನಿರ್ದೇಶಿಸಿಕೊಳ್ಳುವಂತೆ ಕೇಳಿಕೊಳ್ಳುವುದು. ಎಲ್ಲರ ಬುದ್ಧಿಯೂ ಒಳ್ಳೆಯದರ ಕಡೆಗೆ ಪ್ರೇರಿತವಾದ್ರೆ ವಿಶ್ವಶಾಂತಿ ತಾನಾಗಿಯೇ ನೆಲ್ಸುತ್ತೆ ಅಲ್ವಾ? ಹಾಗಾಗಿಯೇ ಇದು ಕೇವಲ ಒಬ್ಬ ವ್ಯಕ್ತಿಯ ಉದ್ಧಾರದ ಮಂತ್ರವಲ್ಲ, ಇಡೀ ವಿಶ್ವದ ಶಾಂತಿಯನ್ನ ಕಾಪಾಡುವ ಪ್ರಾರ್ಥನಾ ಮಂತ್ರ. ಪ್ರತಿಯೊಬ್ಬ ಮನುಷ್ಯನ ಆಂತರಿಕ ಶಾಂತಿಯೇ ಅಂತಿಮವಾಗಿ ವಿಶ್ವಶಾಂತಿಯಾಗಿ ಬದಲಾಗುತ್ತೆ. ಈ ವೈಶ್ವಿಕ ದೃಷ್ಟಿಕೋನ ನಿಜಕ್ಕೂ ಅದ್ಭುತ. ಖಂಡಿತ. ಹಾಗಾದ್ರೆ ಈ ಮಂತ್ರದ ಅಂತಿಮ ಸಾಧನೆ ಅಥವಾ ಫಲ ಏನು? ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಹಾಗೆ ಇದು ಬಾಯಲ್ಲಿ ಪಠಿಸುವ ವಿಚಾರ ಮಾತ್ರ ಅಲ್ಲ. ಇಲ್ಲ. ಸಾಧಕರು ಇದನ್ನ ಮಾನಸಿಕವಾಗಿ, ವಾಚಿಕವಾಗಿ ಮತ್ತು ದೈಹಿಕವಾಗಿ ಅಳವಡಿಸಿಕೊಂಡ್ರೆ ಮಾತ್ರ ಉತ್ತಮ ಗತಿ ದೊರೆಯುತ್ತೆ. ಈ ಪ್ರಕ್ರಿಯೆಯನ್ನ ಅಲ್ಲಿ ತ್ರಿಗಮ್ನ ಅಥವಾ ತ್ರಿಗಾಯ ಅಂತ ಕರೆದಿದ್ದಾರೆ. ಅಂದ್ರೆ ನಮ್ಮ ಆಲೋಚನೆ, ನಮ್ಮ ಮಾತು ಮತ್ತು ನಮ್ಮ ಕೃತಿ ಈ ಮೂರು ಒಂದೇ ನೇರದಲ್ಲಿ ಇರಬೇಕು. ನಾವು ಮಂತ್ರ ಪಠಿಸ್ತಾ ಮನಸ್ಸಲ್ಲಿ ಕೆಟ್ಟದ್ದನ್ನ ಯೋಚಿಸ್ತಾ ಕೃತಿಯಲ್ಲಿ ಬೇರೆದೇ ಮಾಡಿದ್ರೆ ಅದಕ್ಕೆ ಅರ್ಥವೇ ಇರಲ್ಲ. ಈ ತ್ರಿಕರಣ ಶುದ್ಧಿಯೇ ಗಾಯತ್ರಿ ಮಂತ್ರದ ಅಂತಿಮ ಸಾಧನೆಗೆ ದಾರಿ ಮಾಡಿಕೊಡುತ್ತೆ. ತ್ರಿಕರಣ ಶುದ್ಧಿ ಅಂದ್ರೆ ಮನಸ್ಸು, ಮಾತು ಮತ್ತು ಕೃತಿಗಳ ಸಮನ್ವಯತೆ. ಅದೇ ಆಧ್ಯಾತ್ಮಿಕತೆಯ ಅಡಿಪಾಯ. ಕೇವಲ ಯಾಂತ್ರಿಕವಾಗಿ ಮಂತ್ರ ಪಠಿಸುವುದರಿಂದ, ಅರ್ಥ ಅರಿಯದೆ ಜಪಿಸುವುದರಿಂದ ಪೂರ್ಣ ಫಲ ಸಿಗಲ್ಲ. ಮನಸ್ಸಿನಲ್ಲಿ ಧ್ಯಾನಿಸುತ್ತಾ, ಮಾತಿನಲ್ಲಿ ಸ್ಪಷ್ಟವಾಗಿ ಉಚ್ಚರಿಸುತ್ತಾ, ದೈನಂದಿನ ಬದುಕಿನ ಪ್ರತಿ ಕ್ಷಣದಲ್ಲೂ ಆ ಜ್ಞಾನವನ್ನ ಅಳವಡಿಸಿಕೊಂಡಾಗ ಮಾತ್ರ ಅದು ತ್ರಿಗಾಯ ಎನಿಸಿಕೊಳ್ಳುತ್ತೆ. ಆಗ ಸಾಧಕನಿಗೆ ಉತ್ತಮ ಗತಿ ಪ್ರಾಪ್ತಿಯಾಗುತ್ತೆ. ಇಲ್ಲಿ ನಾವು ಶಾರದಾ ತಿಲಕ ಎಂಬ ಪ್ರಾಚೀನ ಗ್ರಂಥದ ಉಲ್ಲೇಖವನ್ನ ಗಮನಿಸಬೇಕು. ಶಾರದಾ ತಿಲಕದಲ್ಲಿ ಏನು ಹೇಳಿದಾರ? ದ್ವಿಜನಾಮನಾಂ ಯಂ ವಿದ್ಯಾ ಸಿದ್ಧಾ ಕಾಮದುಘ ಸ್ಮೃತ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ಶ್ರೇಷ್ಠ ರೀತಿಯಲ್ಲಿ ಶ್ರದ್ಧೆಯಿಂದ, ನಿರಂತರ ಅಭ್ಯಾಸದಿಂದ ಒಲಿಸಿಕೊಂಡ ಗಾಯತ್ರಿ ವಿದ್ಯೆ ಜ್ಞಾನಿಗಳಿಗೆ ತಮ್ಮೆಲ್ಲಾ ಇಷ್ಟಾರ್ಥಗಳನ್ನ ಈಡೇರಿಸುವ ಕಾಮಧೇನು ಇದ್ದಂತೆ. ಪುರಾಣಗಳಲ್ಲಿ ಕಾಮಧೇನು ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ದೈವಿಕ ಹಸು ಅಂತ ವರ್ಣಿಸಿದಾರಲ್ವಾ? ಆದ್ರೆ ಇಲ್ಲಿ ಕಾಮಧೇನು ಅಂದ್ರೆ ಭೌತಿಕ ವಸ್ತುಗಳನ್ನ ಕೊಡುವ ಯಂತ್ರ ಅಲ್ಲ. ಮತ್ತೇನು? ಪರಿಶುದ್ಧವಾದ ಮನಸ್ಸು ಮತ್ತು ಸನ್ಮಾರ್ಗದಲ್ಲಿ ನಡೆಯುವ ಬುದ್ಧಿ ನಮ್ಮಲ್ಲಿದ್ದಾಗ ನಮ್ಮ ಇಚ್ಛೆಗಳೆಲ್ಲವೂ ಧರ್ಮಸಮ್ಮತವಾಗಿರುತ್ತವೆ. ಆ ಇಚ್ಛೆಗಳು ತಾನಾಗಿಯೇ ಈಡೇರುತ್ತವೆ ಅನ್ನೋದೇ ಇದರ ಒಳಾರ್ಥ. ಹೌದು. ಯಾವ ಸಾಧಕ
ತನ್ನನ್ನ ತಾನು ಈ ಮಂತ್ರಕ್ಕೆ, ಈ ಜೀವನ ವಿಧಾನಕ್ಕೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾನೋ ಅವನ ಇಡೀ ಜೀವನವೇ ಭವ್ಯವಾಗುತ್ತೆ. ಆತನ ಬದುಕು ಪವಿತ್ರವೂ ತಪೋಮಯವೂ ಆಗುತ್ತೆ. ಮನುಷ್ಯನನ್ನ ಅವನತಿಗಳಿಂದ ಪಾರುಮಾಡಿ ದೈವತ್ವದ ಎತ್ತರಕ್ಕೆ ಏರಿಸುವುದೇ ಈ ಮಂತ್ರದ ಅಂತಿಮ ಸಾಧನೆ. ನಿಖರವಾಗಿ ಹೇಳಿದ್ರಿ. ಇಂದಿನ ಈ ಚರ್ಚೆ ನಮ್ಮ ಪ್ರಾಚೀನ ಜ್ಞಾನದ ಬಗ್ಗೆ ನಮಗಿದ್ದ ದೃಷ್ಟಿಕೋನವನ್ನೇ ವಿಸ್ತರಿಸಿದೆ. ಹೌದು. ಸೌ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಮುಖಾಂತರ ಗಾಯತ್ರಿ ಮಂತ್ರದ ಅನಂತತೆ, ಅದರ ಅಗಾಧ ಶಕ್ತಿ ಮತ್ತೆ ಅದು ನಮ್ಮ ಬುದ್ಧಿಮತ್ತೆಗೆ ಹಾಗೂ ಮನಃಶಾಸ್ತ್ರೀಯ ಸಮತೋಲನಕ್ಕೆ ನೀಡುವ ಬೆಂಬಲದ ಕುರಿತಾದ ಅನೇಕ ಸಂಗತಿಗಳನ್ನ ನಾವು ಅರಿತುಕೊಂಡ್ವಿ. ಇದು ಕೇವಲ ಒಂದು ಮಂತ್ರವಲ್ಲ, ಇದು ಸಮಸ್ತ ಮಂತ್ರಗಳ ಮಾತೆ. ಜ್ಞಾನದ ಸರೋವರ, ಶಾರೀರಿಕ ಮತ್ತು ಮಾನಸಿಕ ಅಡೆತಡೆಗಳನ್ನ ನಿವಾರಿಸುವ ಸಂಜೀವನಿ. ಭೌತಿಕ ಸಂಪತ್ತನ್ನು ಮೀರಿ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾದ ಸದ್ಬುದ್ಧಿ, ತೇಜಸ್ಸು ಮತ್ತು ವಿಶ್ವಶಾಂತಿಯನ್ನ ಕರುಣಿಸುವ ಮಹಾಕುಬೇರ ಮಂತ್ರ. ಯಾವುದೇ ವರ್ಗ, ಭಾಷೆ, ಗಡಿಗಳಿಗೆ ಸೀಮಿತವಾಗದ ಸಾರ್ವಭೌಮ ಮಂತ್ರ ಇದಾಗಿದೆ. ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ತರಗಳಲ್ಲಿ ನಮ್ಮನ್ನ ಕಾಯುವ ತಾರಕ ಮಂತ್ರ. ಈ ಮಂತ್ರದ ಪ್ರತಿಯೊಂದು ಅಕ್ಷರವೂ ನಮ್ಮ ಅಸ್ತಿತ್ವದ ಆಳವಾದ ಪದರುಗಳನ್ನ ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ. ನಾವು ಈವರೆಗೆ ಚರ್ಚಿಸಿದ ಎಲ್ಲಾ ಅಂಶಗಳು ಈ ಮಂತ್ರದ ಶ್ರೇಷ್ಠತೆಯನ್ನ ಮತ್ತೊಮ್ಮೆ ಎತ್ತಿ ಹಿಡಿದಿವೆ. ಅಕ್ಷರ ಬ್ರಹ್ಮವಾಗಿ, ವೇದ ಭಗವಾನನ ಅಮೃತವಾಣಿಯಾಗಿ ಇದು ಕೇವಲ ಹಿಂದಿನ ಕಾಲಕ್ಕೆ ಸೀಮಿತವಾದದ್ದಲ್ಲ. ಇದು ಇಂದಿಗೂ ಮತ್ತು ಭವಿಷ್ಯದ ಮನುಕುಲಕ್ಕೂ ದಾರಿದೀಪವಾಗಿದೆ. ಇದೊಂದು ಕೇವಲ ಪ್ರಾರ್ಥನೆಯಲ್ಲ, ಇದೊಂದು ಜೀವನ ವಿಧಾನ. ನಮ್ಮ ಬುದ್ಧಿಯನ್ನ ನಿರಂತರವಾಗಿ ಜಾಗೃತಾವಸ್ಥೆಯಲ್ಲಿ ಇಟ್ಟುಕೊಳ್ಳುವ, ಸಕಾರಾತ್ಮಕತೆಯೆಡೆಗೆ ಕೊಂಡೊಯ್ಯುವ ಪ್ರಕ್ರಿಯೆ. ಇದನ್ನ ಕೇವಲ ಬಾಯಲ್ಲಿ ಮಾತ್ರವಲ್ಲದೆ ಮನಸ್ಸು ಮತ್ತು ಕೃತಿಯಲ್ಲೂ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಸೌಭಾಗ್ಯ. ಖಂಡಿತ ಹೌದು. ಈ ವಿಶೇಷ ವಿಶ್ಲೇಷಣೆಯ ಅಂತ್ಯದಲ್ಲಿ ಕೇಳುಗರಿಗೆ ಆಲೋಚನೆಗೆ ಹಚ್ಚುವ ಒಂದು ಪ್ರಮುಖ ಚಿಂತನೆಯನ್ನ ಬಿಟ್ಟು ಹೋಗಲು ಬಯಸ್ತೇನೆ. ಹೇಳಿ. ಪ್ರಾಚೀನ ಕಾಲದ ಕೇವಲ ಕೆಲವು ಅಕ್ಷರಗಳ ಒಂದು ಮಂತ್ರ ಸಕಲ ಜ್ಞಾನದ ಸರೋವರವಾಗಿ, ಮನುಷ್ಯನ ಆಂತರಿಕ ಸಂಜೀವನಿಯಾಗಿ, ಇಡೀ ಜಗತ್ತಿಗೆ ಶಾಂತಿ ತರುವ ಅಸ್ತ್ರವಾಗಿ ಕೆಲಸ ಮಾಡಬಲ್ಲದು ಎಂದಾದರೆ, ಇಂದಿನ ಆಧುನಿಕ ಗಣಿಕವಾದ ಸದಾ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಪ್ರತಿದಿನ ಆಡುವ ಮಾತುಗಳು, ಇತರರೊಂದಿಗೆ ಬಳಸುವ ಪದಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ನಾವು ಆಡುವ ಆಂತರಿಕ ಧ್ವನಿ, ಇದನ್ನ ನಾವು ಅದೇ ಪಾವಿತ್ರ್ಯತೆ, ಸ್ಪಷ್ಟತೆ ಹಾಗೂ ಜಾಗರೂಕತೆಯಿಂದ ಬಳಸಿದರೆ ನಮ್ಮ ಸುತ್ತಲಿನ ಪ್ರಪಂಚ ಎಷ್ಟು ಅದ್ಭುತವಾಗಿ ಬದಲಾಗಬಹುದು. ನಿಜಕ್ಕೂ ಅದ್ಭುತವಾದ ಪ್ರಶ್ನೆ ಇದು. ನಮ್ಮ ಪ್ರತಿಯೊಂದು ನುಡಿಯೂ, ಪ್ರತಿಯೊಂದು ಯೋಚನೆಯೂ ಒಂದು ಮಂತ್ರದಷ್ಟೇ ಪ್ರಬಲವಾಗಬಲ್ಲದು. ನಮ್ಮ ಮಾತುಗಳೇ ನಮ್ಮ ಬದುಕನ್ನು ರೂಪಿಸುತ್ತವೆ. ಪ್ರಾಚೀನ ಜ್ಞಾನದ ಈ ಆಳವಾದ ವಿಚಾರವನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ನಾವೆಲ್ಲ ಮಾಡಬೇಕು. ಈ ಸುಂದರವಾದ ಜ್ಞಾನದ ಹಾದಿಯಲ್ಲಿ ಜೊತೆಯಾದ ಎಲ್ಲರಿಗೂ ಧನ್ಯವಾದಗಳು. ಅತ್ಯಂತ ಶಾಂತಿಯಿಂದ ಮತ್ತು ಹೊಸ ಅರಿವಿನೊಂದಿಗೆ ಈ ವಿಶೇಷ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಭೇಟಿಯಾಗೋಣ.